ಹಾಯ್ ಪ್ರೇಕ್ಷಕರೇ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನೋಡಿ, ಈ ಹೇರ್ ಬ್ಯಾಂಡ್ ಹೇಗೆ ನೀವು ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಹೇರ್ ಬ್ಯಾಂಡ್ ಇದೆಯಲ್ಲ, ಇದು ಸ್ಟೋರ್ಗಳಲ್ಲಿ ಹೋಲ್ಸೇಲ್ ಅಂಗಡಿಯಲ್ಲಿ ಈ ರೀತಿ ಹೇರ್ ಬ್ಯಾಂಡ್ಗಳಿಗೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ ಆಯಿತಾ. ಒಂದಕ್ಕೆ 5 ರುಪೀಸು 6 ರುಪೀಸ್ ಎಲ್ಲ ಇರುತ್ತೆ. ನೋಡಿ, ಈ ರೀತಿ ಕಲರ್ಸಲ್ಲಿ ಬರುತ್ತದು ಹೋಲ್ಸೇಲ್ ಆದರೆ. ಅಂದರೆ 12 ಪೀಸ್ ತೊಗೊಬೇಕು. ಈ ರೀತಿ 12 ಪೀಸ್, ಒಂದು ಪ್ಯಾಕೆಟಿಗೆ 12 ಪೀಸ್ ಬರುತ್ತೆ. 12 ಹೇರ್ ಬ್ಯಾಂಡ್ ಇರುತ್ತೆ ಆಯಿತಾ. ನೋಡಿ, ಈ ರೀತಿ ಒಂದೊಂದೇ ಕಲರ್ಸ್ ಇರುತ್ತೆ ಅದರಲ್ಲಿ. ನೀವು ಇದು ರಿಬ್ಬನ್ ಸುತ್ತಬೇಕಾಗುತ್ತೆ. ಯಾವ ಕಲರ್ ಬೇಕೋ ಆ ಕಲರು ರಿಬ್ಬನ್ ಸುತ್ತಿ ಹೇರ್ ಬ್ಯಾಂಡ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಇರುತ್ತೆ. ನೋಡಿ, ಕಲರ್ಸು ಒಂದಕ್ಕೆ 5, 6 ಎಲ್ಲ ಇರುತ್ತೆ ಹೋಲ್ಸೇಲ್ ರೇಟಲ್ಲಿ. ಅದು ತೊಗೊಂಬಂದು ಹೇರ್ ಬ್ಯಾಂಡ್ ನೀವು ಯಾವ ಡಿಸೈನಲ್ಲಿ ಬೇಕಾದರೂ ತಂದು ಮಾಡ್ಬೋದು ಆಯಿತಾ. ಇವಾಗ ನಾನು ಸಣ್ಣದಾಗಿ ಯಾವ ರೀತಿ ಗ್ಲಿಟರ್ ಶೀಟಲ್ಲಿ ನೋಡಿ, ಈ ರೀತಿ ಟಿಕ್ ಟಾಕ್ ಕ್ಲಿಪ್ಪು ಅಷ್ಟೇ, ಒಂದಕ್ಕೆ 2 ರೂಪಾಯಿ ಆಯಿತಾ. ಇದಕ್ಕೆ ನೋಡಿ, ಇದು ಒಂದಕ್ಕೆ 2 ರೂಪಾಯಿ. ಫುಲ್ಲು ಒಂದು ಶೀಟಿಗೆ 20 ರೂಪಾಯಿ ಆಗುತ್ತೆ ಆಯಿತಾ. ಹೋಲ್ಸೇಲಲ್ಲಿ ತೊಗೊಳೋದಿದ್ರೆ ಮಾತ್ರ ಫುಲ್ ಸೆಟ್ಟಿಗೆ 20 ರೂಪಾಯಿ ಆಗುತ್ತೆ. 1-2 ತೊಗೊಳಕ್ಕಾಗಲ್ಲ. ಇದು ಆ ರೀತಿ ಈ ಫುಲ್ ಶೀಟಿಗೆ ಹೋಲ್ಸೇಲ್ ರೇಟಲ್ಲಿ 20 ರೂಪಾಯಿ. ನೋಡಿ, ಈ ರೀತಿ ಬರುತ್ತೆ ಟಿಕ್ ಟಾಕು. ನಾನು ಇವಾಗ ಯೂಸ್ ಮಾಡಿದ್ದೀನಿ ಸ್ವಲ್ಪ. ನೀವು ತೊಗೊಳೋದಿದ್ರೆ ಹೋಲ್ಸೇಲಲ್ಲಿ ತೊಗೊಳ್ಳಿ ಆಯಿತಾ. ಆಮೇಲೆ ಈ ರೀತಿ ಗಮ್ ತೊಗೊಂಡಿದ್ದೀನಿ, B7000 ಗಮ್ ತೊಗೊಂಡಿದ್ದೀನಿ. ನೆಕ್ಸ್ಟು ಗ್ಲಿಟರ್ ಶೀಟ್ ಈ ರೀತಿ ನೋಡಿ, ಒಂದಕ್ಕೆ 15 ರುಪೀಸ್ ಇರುತ್ತೆ. ಆನ್ಲೈನಲ್ಲೆಲ್ಲ ಇದು ಒಳ್ಳೆ ಕ್ವಾಲಿಟಿದೇ ತೊಗೊಬೇಕಂದ್ರೆ ಹೇರ್ ಬ್ಯಾಂಡ್ ಮಾಡಬೇಕಲ್ವ, ಸೊ ಅದಕ್ಕೋಸ್ಕರ ಒಳ್ಳೆ ಕ್ವಾಲಿಟಿ ತೊಗೊಂಡ್ರೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ಆಯಿತಾ. ಆನ್ಲೈನಲ್ಲೆಲ್ಲ ಕಮ್ಮಿಗೆ ಸಿಗುತ್ತೆ ನೋಡಿ ಗ್ಲಿಟರ್ ಶೀಟು. ಸ್ಟೋರಲ್ಲಾದರೆ 15 ರುಪೀಸ್ ಒಂದು, ಹೋಲ್ಸೇಲಲ್ಲಾದರೆ ಇನ್ನೂ ಕಮ್ಮಿ ಕೊಡ್ತಾರೆ. ನೋಡಿ, ಒಂದು ಕತ್ರಿ ಬೇಕು. ಮತ್ತು ಬೀಡ್ಸ್ ಇದೆ ನೋಡಿ, ಈ ರೀತಿ ಬೀಡ್ಸು ಹಾಫ್ ಬೀಡ್ಸ್ ಅಂತಾರೆ ಇದಕ್ಕೆ. ಹಾಫ್ ಬೀಡ್ಸು ನೋಡಿ, ಅರ್ಧ ಮಣಿ. ಇದು ಈ ರೀತಿ ಅರ್ಧ ಇರುತ್ತೆ, ಅಂದರೆ ಅಂಟ್ಸೋಕ್ಕಿದೆ ನೋಡಿ, ಗಮ್ ಹಾಕಿ ಅಂಟಿಸೋದಿದು. ನೋಡಿ, ಈ ರೀತಿ ಇರುತ್ತೆ, ಹಾಫ್ ಬೀಟ್ ಅಂತಾರೆ ಇದಕ್ಕೂ. ಒಂದು ಪ್ಯಾಕೆಟಿಗೆ 10 ರೂಪಾಯಿ ಆಯಿತಾ. ತುಂಬ ಇರುತ್ತೆ. ಒಂದು 10 ಹೇರ್ ಬ್ಯಾಂಡೆಲ್ಲ ಮಾಡ್ಬೋದು ಇದರಲ್ಲಿ, 10 ಒಂದು ಪ್ಯಾಕೆಟಲ್ಲಿ. ನೋಡಿ, ಈ ರೀತಿ ನಾನು ಒಂದು ಹೇರ್ ಬ್ಯಾಂಡ್ನ ಈ ರೀತಿ ಈ ರಿಬ್ಬನ್ನು ಯೆಲ್ಲೋ ಕಲರ್ ರಿಬ್ಬನಲ್ಲಿ ಈ ರೀತಿ ಸುತ್ಕೊಂಡಿದ್ದೀನಿ ನೋಡಿರಿ. ನಿಮಗೆ ಯಾವ ಕಲರಲ್ಲಿ ಬೇಕಾದರೂ ರಿಬ್ಬನ್ ಸುತ್ಕೊಬೋದು. ನಾನು ಈ ರೀತಿ ಸುತ್ಕೊಂಡಿದ್ದೀನಿ ನೋಡಿ, ಹೇರ್ ಬ್ಯಾಂಡೆ ಈ ರೀತಿ ಸುತ್ಕೊಳ್ಳಿ. ಕಲರ್ಸ್ ಯಾವ್ದು ಬೇಕಾದ್ರೂ ತೊಗೊಂಡು ನೀಟಾಗೆ ಗ್ಲೂ ಹಾಕಿ ಸುತ್ಕೊಳ್ಳಿ ಈ ರೀತಿ ಗಮ್ಮಲ್ಲಿ. ನೋಡಿ, ಇದೇ ರೀತಿ ಸುತ್ಕೊಬೇಕು. ಅದಾದಮೇಲೆ ಗ್ಲಿಟರ್ ಶೀಟ್ ತೊಗೊಂಡು ನೀಟಾಗೆ ಕಟ್ ಮಾಡ್ಕೊಬೇಕಾಯ್ತಾ. ನೋಡಿ, ಇದು ಗೋಲ್ಡನ್ ಕಲರ್ ಗ್ಲಿಟರ್ ಶೀಟ್ ತೊಗೊಂಡಿದ್ದೀನಿ. ನಿಮಗೆ ಇಷ್ಟವಾದ ಕಲರ್ಸಲ್ಲಿ ಮಾಡ್ಬೋದಾಯ್ತಾ ಹೇರ್ ಬ್ಯಾಂಡು. ನೋಡಿ, ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ಉದ್ದಕ್ಕೆ. ಒಬ್ರಿಗೆ ಕಲರ್ಸ್ ಇಷ್ಟ ಆಗಲ್ಲ, ಸೊ ಯಾವ ಕಲರ್ ಬೇಕಾದರೂ ನಿಮಗೆ ಇಷ್ಟ ಬಂದಿದ್ದ ಕಲರಲ್ಲಿ ಮಾಡ್ಬೋದು. ನೋಡಿ, ಈ ರೀತಿ ಕಟ್ ಮಾಡಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ ಸ್ಕ್ವೇರ್ ಶೇಪಲ್ಲಿ. ಈ ಒಂದು ಹೇರ್ ಬ್ಯಾಂಡ್ ಮಾಡಿ ನೀವು ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ನಾನಿವಾಗ ಹೇರ್ ಬ್ಯಾಂಡು ಅದ್ರ ಜೊತೆ ಇರೋ ಕ್ಲಿಪ್ಪು ಮಾಡಿ ತೋರಿಸ್ತೀನಿ ಆಯಿತಾ, ಯಾವ ರೀತಿ ಮಾಡೋದು ಅಂತ. ಒಂದು ಸೆಟ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ ಅಂಟಿಸ್ಕೊಬೇಕು. ಹೇರ್ ಬ್ಯಾಂಡ್ ತೊಗೊಂಡು ಗಮ್ ಹಾಕಿ ಅಂಟಿಸ್ಕೊಬೇಕು ಒಂದೊಂದೇ. ನಾನು ಯಾವ ರೀತಿ ಅಂಟಿಸ್ತಾ ಇದ್ದೀನಿ ಅದೇ ರೀತಿ ಅಂಟಿಸ್ಬೇಕು. ನೋಡಿ, ಈ ರೀತಿ ಗಮ್ ಹಾಕ್ಕೊಳ್ಳಿ. ಈ ಗಮ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಕೆಲವರಿಗೆ ಡೌಟ್ ಇರುತ್ತೆ. ಸ್ಟೋರಲ್ಲಿ ಫಾಲ್ಸ್ ಎಲ್ಲ ಸಿಗುತ್ತಲ್ಲ, ಬೀಡ್ಸು, ಫಾಲ್ಸು, ಕುಚ್ಚು, ಈ ರೀತಿ ಐಟಮ್ಸ್ ಸಿಗುತ್ತಲ್ಲ, ಅಲ್ಲಿ ಸಿಗುತ್ತಾಯ್ತಾ ಈ ಗಮ್ಮು. ಅಲ್ಲೇ ತೊಗೊಳ್ಳಿ. ಫ್ಯಾಬ್ರಿಕ್ ಗಮ್ಮು ಆದರೂ ಕೊಡ್ತಾರೆ, ಮತ್ತು B7000 ಅಂತ ಅಂದ್ರೂ ಕೊಡ್ತಾರೆ. ನೋಡಿ, ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಈ ರೀತಿ ಅಂಟಿಸ್ಕೊಳ್ಳಿ. ನಾನು ಯಾವ ರೀತಿ ಅಂಟಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಅಂಟಿಸ್ಕೊಬೇಕು.
ಸ್ವಲ್ಪ ಅದು ಪ್ರೆಸ್ ಮಾಡಿ ಇಟ್ಕೊಬೇಕು, ಬೇಗ ಅಂಟಲ್ಲ ಇದು. ಒಣಗಿದ ಮೇಲೆ ಚೆನ್ನಾಗಿ ಅಂಟ್ಕೊಳುತ್ತೆ. ಒಣಗೋವರೆಗೂ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನೀವು ಒಂದೊಂದು ಹೇರ್ ಬೆಂಡ್ ಮಾಡಿ ಒಂದು 10-15 ಹೇರ್ ಬೆಂಡ್ ಮಾಡಿ ಈ ರೀತಿ. 30 ರುಪೀಸಿಗೆ ಒಂದು ಹೇರ್ ಬೆಂಡಿಗೆ, 40 ರುಪೀಸು ಎರಡು ಟಿಕ್ ಟ್ಯಾಕ್ ಕ್ಲಿಪ್ಪು, 2 ಕ್ಲಿಪ್ಪು ಒಂದು ಹೇರ್ ಬೆಂಡಿಗೆ 40 ರುಪೀಸ್ ಮಾಡಿ ಪ್ಯಾಕ್ ಮಾಡಿ ಕೊಡ್ಬೋದಾಯ್ತಾ. ನೋಡಿ ಈ ರೀತಿ ಅಂಟಿಸ್ಕೊಳ್ಳಿ ನೀಟಾಗೆ. ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಒಣಗೋವರೆಗೂ. ನೀಟಾಗಿ ಇದೇ ರೀತಿ ಅಂಟಿಸ್ಕೊತಾ ಹೋಗಿ. ಪ್ಯಾಕಿಂಗ್ ಕವರೆಲ್ಲ ಹೋಲ್ಸೇಲಲ್ಲೇ ಸಿಗುತ್ತೆ. ಪ್ಯಾಕ್ ಮಾಡೋ ಕವರ್ಸು ಎಲ್ಲ ಒಂದು 100 ಗ್ರಾಮು ಈ ರೀತಿ ತೊಗೊಂಡ್ರೆ 1/4 kg ಎಲ್ಲ ತೊಗೊಂಡ್ರೆ ಯೂಸ್ ಆಗುತ್ತೆ ನೋಡಿ. ಅಂದರೆ ಹೋಲ್ಸೇಲಲ್ಲಿ ಜಾಸ್ತಿ ಮಾಡೋರಾದರೆ, ತುಂಬ ಮಾಡೋರಾದರೆ ಒಂದು 12 ಹೇರ್ ಬ್ಯಾಂಡ್ ಎಲ್ಲ ಒಂದೆರಡು ಹೋಲ್ಸೇಲಲ್ಲಿ ಸಿಗಲ್ಲ. ಒಂದು 12 ಪೀಸು ಈ ರೀತಿ 1 ಡಜನ್ನು 2 ಡಜನ್ ಎಲ್ಲ ತೊಗೊಬೇಕಾಗುತ್ತೆ. ಈ ರೀತಿ ನೀವು ಜಾಸ್ತಿ ಮಾಡಬೇಕು ಅಂದರೆ 1 ಡಜನ್ ಮಾಡಿ ಸ್ಟಾರ್ಟಿಂಗು ಈ ರೀತಿ ಸೇಲ್ ಮಾಡಿ ಆಯಿತಾ. ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಬೇಕಾದರೆ ಡೈರೆಕ್ಟು ಮಕ್ಕಳಿಗೆ ಸೇಲ್ ಮಾಡ್ಬೋದು. ಆ ಥರ ಆದರೆ ನಿಮಗೆ ಒಳ್ಳೆ ಲಾಭವೂ ಇರುತ್ತೆ. ಈ ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಅರ್ಧ ಚಾರ್ಜ್ ಮಾಡ್ತಾರೆ, ಅಂದರೆ ಅವರಿಗೆ ಲಾಭ ಬರಬೇಕಲ್ಲ ಅವರಿಗೂ. ಸೊ ನಿಮಗೂ ಅರ್ಧ ಆಗುತ್ತೆ, ಅವರಿಗೂ ಅರ್ಧ ಆಗುತ್ತೆ. ಅದಕ್ಕೋಸ್ಕರ ಡೈರೆಕ್ಟು ಸೇಲ್ ಮಾಡೋದನ್ನ ನೋಡಿ ಎಲ್ಲರ ಆನ್ಲೈನಲ್ಲಿ. ಮತ್ತು ಈ ಫೇಸ್ಬುಕ್ಕಲ್ಲೆಲ್ಲ ಮಾರ್ಕೆಟಿಂಗ್ ಪ್ಲೇಸ್ ಅಂತ ಒಂದು ಇದಿರುತ್ತೆ ನೋಡಿ, ಅದರಲ್ಲಿ ಈ ರೀತಿ ನೀವು ಇದು ಮಾಡಿ ಹೇರ್ ಬ್ಯಾಂಡ್ಸು, ಸ್ಕ್ರಂಚೀಸು ಈ ರೀತಿ ಎಲ್ಲ ಮಾಡಿ ಆ ಮಾರ್ಕೆಟಿಂಗ್ ಪ್ಲೇಸಲ್ಲಿ ಫೋಟೋ ಹಾಕಿದ್ರೆ ಆನ್ಲೈನಲ್ಲೇ ನಿಮಗೆ ಬಿಸ್ನೆಸ್ ಮಾಡ್ಬೋದಾಯ್ತಾ. ನೋಡಿ ಈ ರೀತಿ ಫುಲ್ಲಾಗಿ ಅಂಟಿಸ್ಕೊಳ್ಳಿ. ಅದಾದಮೇಲೆ ನೋಡಿ ಹಾಫ್ ಬೀಡ್ಸ್ ತೊಗೊಂಡಿದ್ದೀನಿ. ನೀಟಾಗಿ ಇದೇ ರೀತಿ 2 ಸೈಡು ಒಂದೇ ರೀತಿ ಇದು ಇರಬೇಕು ಅಳತೆ. ಫುಲ್ ಅಂಟಿಸಾದ್ಮೇಲೆ ಈ ರೀತಿ ಗಮ್ ಹಾಕಿ ತುದಿಗೆ. ಅದಾದಮೇಲೆ ನೋಡಿ ಈ ರೀತಿ ಬೀಡ್ಸ್ ಅಂಟಿಸ್ಬೇಕು. ಈ ರೀತಿ ಒಂದೊಂದೇ ಗಮ್ ಹಾಕಿ ಬೀಡ್ಸ್ ಅಂಟಿಸ್ಕೊಳ್ಳಿ ಫುಲ್ಲಾಗಿ. ಆನ್ಲೈನಲ್ಲಿ ನೀವು ಈ ರೀತಿ ಇದು ಫೇಸ್ಬುಕ್ಕಲ್ಲಿ ಮಾರ್ಕೆಟಿಂಗ್ ಪ್ಲೇಸ್ ಇದೆಯಲ್ಲ, ಅಲ್ಲಿ ನೀವು ಈ ರೀತಿ ಎಲ್ಲ ಮಾಡಿದ್ರೆ, ಮನೆಯಲ್ಲೇ ಮೆಟೀರಿಯಲ್ಸ್ ಮಾಡಿದ್ರೆ ಡೈರೆಕ್ಟ್ ಅದರಲ್ಲೇ ಸೇಲ್ ಮಾಡ್ಬೋದಾಯ್ತಾ. ಅದರಲ್ಲಿ ಫೋಟೋ ಹಾಕಿದ್ರೆ ನೀವು ಮಾಡೋ ಐಟಮ್ಸು, ಮೆಟೀರಿಯಲ್ಸು, ಸ್ಕ್ರಂಚೀಸು, ಹೇರ್ ಬೆಂಡು, ಹೇರ್ ಬೋಸು, ಬ್ಯಾಂಗಲ್ಸು ಈ ರೀತಿ ಐಟಮ್ಸ್ ನೀವು ಮಾಡ್ತಾ ಇರ್ತೀರಲ್ಲ, ಅದನ್ನು ಅಲ್ಲಿ ಹೋಗಿ ಫೋಟೋಸ್ ಹಾಕಿ ನಿಮ್ಮ ಇದರೆಲ್ಲ ಅಡ್ರೆಸ್ಸಲ್ಲೆಲ್ಲ ಹಾಕಿದ್ರೆ ಅಲ್ಲಿ ಹೋದರೆ ಗೊತ್ತಾಗುತ್ತೆ ನೋಡಿ. ಫೇಸ್ಬುಕ್ ಓಪನ್ ಮಾಡಿ ಮಾರ್ಕೆಟಿಂಗ್ ಪ್ಲೇಸು ಅಲ್ಲಿ ತುಂಬ ಜನ ಹಾಕ್ತಿದ್ದಾರೆ ನೋಡಿ, ಅದರಲ್ಲಿ ಹಾಕಿ ಸೇಲ್ ಮಾಡ್ಬೋದಾಯ್ತಾ. ಮತ್ತು ಅದರಲ್ಲಿ ಟ್ಯಾಕ್ಸು GST ಎಲ್ಲ ಇರಲ್ಲ. ಇದು ಮೀಶೋದಲ್ಲೆಲ್ಲ ಶಿಪ್ಪಿಂಗ್ ಚಾರ್ಜು ಮತ್ತು GST ಕೊರಿಯರ್ ಚಾರ್ಜ್ ಎಲ್ಲ ಕೊಡಬೇಕಾಗುತ್ತಲ್ಲ. ಇದರಲ್ಲಿ ಹಂಗೇನಿಲ್ಲ. ಫೇಸ್ಬುಕ್ಕಲ್ಲಿ ಮಾರ್ಕೆಟಿಂಗ್ ಪ್ಲೇಸಲ್ಲಿ ಡೈರೆಕ್ಟು ನೀವೇ ಸೇಲ್ ಮಾಡ್ಬೋದು, ಏನು ಚಾರ್ಜ್ ಇಲ್ಲದೆ ಸೇಲ್ ಮಾಡ್ಬೋದು. ಅವಾಗ ನಿಮಗೂ ಲಾಭ ಇರುತ್ತೆ ಅಲ್ವಾ. ನೋಡಿ ಟ್ರೈ ಮಾಡಿ, ಐಡಿಯಾಸ್ನ ಯೂಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಹೇರ್ ಬ್ಯಾಂಡ್ ಈ ರೀತಿ ಅಂಟಿಸಾದ್ಮೇಲೆ ಫುಲ್ ಫಿನಿಶ್ ಆಗಿದೆ. ನೆಕ್ಸ್ಟ್ ಸೈಡ್ ಬೀಡ್ಸ್ ಅಂಟಿಸ್ಬೇಕು. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಇವಾಗ ಸೈಡ್ ಬೀಡ್ಸ್ ಅಂಟಿಸಿದ್ದು ನಾನು ತೋರಿಸ್ತೀನಿ ನೆಕ್ಸ್ಟು. ಇದು ಒಣಗೋವರೆಗೂ ನಾವು ನೆಕ್ಸ್ಟ್ ಕೆಲಸನ ಮಾಡೋಣ. ನೋಡಿ ಈ ರೀತಿ ಕ್ಲಿಪ್ ತಗೊಂಡು ಅದೇ ರೀತಿ ಇದರಲ್ಲೂ ಅಂಟಿಸ್ಕೊಳ್ಳಿ ಆಯಿತಾ. ಗಮ್ ಹಾಕಿ ಅದೇ ರೀತಿ ಇದರಲ್ಲೂ ಅಂಟಿಸ್ಕೊಬೇಕು. ನೋಡಿ ಈ ರೀತಿ ಟಿಕ್ ಟಾಕ್ ಕ್ಲಿಪ್ ತಗೊಂಡು ನೋಡಿ ಈ ರೀತಿ ಗಮ್ ಹಾಕಿ ಅದನ್ನು ಸ್ಕ್ವೇರ್ ಶೇಪಲ್ಲೇ ಅಂಟಿಸ್ಕೊಳ್ಳಿ. ಈ ರೀತಿ ಒಂದ್ರ ಮೇಲೆ ಒಂದು ಅಂಟಿಸ್ಕೊಳ್ಳಿ. ಮೂರು ಮಾತ್ರ ಅಂಟಿಸ್ಕೊಳ್ಳಿ ಸಾಕು.
ನೋಡಿ ಈ ರೀತಿ ಅಂಟಿಸ್ಕೊಬೇಕು. ಇದ್ರ ಮೇಲೆ ಅದೇ ರೀತಿ ಬೀಡ್ಸು ಮಣಿ ಹಾಕಿ ಅಂಟಿಸ್ಕೊಳ್ಳಿ ನೀಟಾಗಿ. ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಬೇಕು, ಇಲ್ಲಾಂದರೆ ಬೇಗ ಅಂಟಲ್ಲ ಇದು. ನೋಡಿ ಈ ರೀತಿ ಒಣಗಾದ್ಮೇಲೆ ಸ್ವಲ್ಪ ಬೀಡ್ಸ್ ಅಂಟಿಸ್ಕೊಳ್ಳಿ ಈ ರೀತಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಇದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಬ್ಬರಿಗೆ ಯೂಸ್ ಆಗುತ್ತೆ ನೀವು ಶೇರ್ ಮಾಡಿದ್ರೆ. ಕೆಲವರು ಬಿಸ್ನೆಸ್ ಮಾಡೋ ಐಡಿಯಾದಲ್ಲಿ ಇರ್ತಾರೆ ಅಲ್ವಾ, ಫ್ರೆಂಡ್ಸು ರಿಲೇಟಿವ್ಸು. ನೋಡಿ ಈ ಥರ 2 ಕ್ಲಿಪ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಒಂದು ಹೇರ್ ಬ್ಯಾಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಹೇರ್ ಬ್ಯಾಂಡ್ನ ಇನ್ನೂ ಸ್ವಲ್ಪ ಮಣಿಗಳು, ಸಣ್ಣ ಸಣ್ಣ ಮಣಿಗಳು ಹಾಕಿ ಡೆಕೋರೇಷನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಒಣಗಿಲ್ಲ, ಸ್ವಲ್ಪ ಪ್ರೆಸ್ ಮಾಡಬೇಕಾಯ್ತಾ ಮಧ್ಯದಲ್ಲಿ. ಕೆಲವರು ಮನೆಯಲ್ಲಿ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಇರ್ತಾರಲ್ಲ, ನಿಮ್ಮ ರಿಲೇಟಿವ್ಸು, ಅವರಿಗೂ ಶೇರ್ ಮಾಡಿ, ಅವರಿಗೂ ಯೂಸ್ ಆಗುತ್ತೆ ಅಲ್ವಾ ಈ ಐಡಿಯಾ. ನೋಡಿ ಇಲ್ಲಿ ಮಣಿ ಅಂಟಿಸಿ ತೋರಿಸ್ತೀನಿ ನೋಡಿ. ಇನ್ನೂ ಸ್ವಲ್ಪ ಡೆಕೋರೇಷನ್ ಮಾಡ್ಬೋದು ಬೇಕಾದರೆ, ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ನೋಡಿ. ಈ ರೀತಿ ಗಮ್ ಹಾಕಿ ಸಣ್ಣ ಸಣ್ಣ ಮಣಿಯಲ್ಲೇ ಅಂಟಿಸ್ಬೇಕು. ನೋಡಿ ಈ ರೀತಿ ಸಣ್ಣ ಸಣ್ಣ ಮಣಿ ತೊಗೊಂಡು ಈ ರೀತಿ ಅಂಟಿಸ್ಬೇಕಾಯ್ತಾ. ನೋಡಿ ಈ ರೀತಿ ಮಣಿ ವೈಟ್ ಕಲರ್ ತೊಗೊಂಡಿದ್ದೀನಿ, ಅಂಟಿಸ್ತಾ ಇದ್ದೀನಿ. ಇದೇ ರೀತಿ ಫುಲ್ಲಾಗಿ ಅಂಟಿಸ್ಬೇಕು. ನಿಮಗೆ ಯಾವ ಸ್ಟೈಲಲ್ಲಿ ಬೇಕಾದರೂ ನೋಡಿ ಈ ರೀತಿ ಇದು ಮಾಡ್ಬೋದು. ಇನ್ನೂ ಚೆನ್ನಾಗಿ ಡೆಕೋರೇಷನ್ ಮಾಡಿ, ಆಲ್ಟ್ರೇಷನ್ ಮಾಡಿ, ನಿಮಗೆ ಇಷ್ಟ ಬಂದಿದ್ದ ಸ್ಟೈಲಲ್ಲಿ ಇದು ಮಾಡ್ಬೋದಾಯ್ತಾ. ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆಲ್ಲ ವೀಡಿಯೋ ಸೆಂಡ್ ಮಾಡಿ, ಅವರಿಗೂ ಯೂಸ್ ಆಗುತ್ತೆ. ಅವರು ಬಿಸ್ನೆಸ್ ಮಾಡೋ ಐಡಿಯಾಸಲ್ಲೆಲ್ಲ ಇದ್ದರೆ ಈ ವಿಡಿಯೋ ಅವರಿಗೂ ಯೂಸ್ ಆಗುತ್ತೆ. ಸೊ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ಅವರು ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ನಮ್ಮ ಹೊಸ ವೀಡಿಯೋ ನಿಮಗೆ ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ನಾವು ಹಾಕೋ ಹೊಸ ವೀಡಿಯೋಸು ಐಡಿಯಾಸ್ ಎಲ್ಲ ನಿಮಗೆ ಸಿಗ್ತಾ ಇರುತ್ತೆ. ಅದರ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಡೈಲಿ ಒಂದೊಂದು ಐಡಿಯಾಸ್ನ ನಿಮಗೆ ತಲುಪಿಸ್ತಾ ಇರ್ತೀನಿ ಆಯಿತಾ. ನೋಡಿ ಈ ರೀತಿ ಫುಲ್ಲಾಗಿ ಅಂಟಿಸ್ಕೊಳ್ಳಿ. ಇದಕ್ಕೇನು ಜಾಸ್ತಿ ಬಂಡವಾಳ ಎಲ್ಲ ಬೇಡಲ್ಲ, ನೀವು ನೋಡಿದ್ರೆ ಅರ್ಥ ಆಗುತ್ತೆ ಯಾವ ರೀತಿ ಮಾಡ್ಬೋದು, ಎಷ್ಟು ಖರ್ಚಾಗ್ಬೋದು ಅಂತ ಎಲ್ಲ ಅಲ್ವಾ. ಈ ರೀತಿ ನೀಟಾಗಿ ಫುಲ್ಲಾಗಿ ಅಂಟಿಸ್ಕೊಳ್ಳಿ. ಕೆಲವರು ಅನ್ಕೊತಾರೆ ಇದರಲ್ಲೆಲ್ಲ ಏನು ಸಿಗುತ್ತೆ. ಕೆಲವರು ಕಷ್ಟಪಡೋದಾದರೆ ಸಿಗುತ್ತೆ. ಅಂಥವರು ಇವಾಗ ಈಸಿ ಕೆಲಸ ಹುಡ್ಕೋರು ಇರ್ತಾರೆ, ಸ್ವಲ್ಪ ಕಷ್ಟಪಟ್ರೇ ಅಲ್ವಾ ಸಿಗೋದು. ಕಷ್ಟಪಟ್ರೇ ಸುಖ ಸಿಗೋದು ಅಂತಾರೆ. ಕೆಲವರು ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರೆ, ಆ ರೀತಿ ಅಲ್ವಾ, ಗಾದೆನೇ ಇದೆ. ನೋಡಿ ಈ ರೀತಿ ಫಿನಿಶ್ ಆಯಿತು. ನೋಡಿ ನಮ್ಮ ಹೇರ್ ಬ್ಯಾಂಡ್ ರೆಡಿ ಆಯ್ತು ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮಕ್ಕಳಿಗೆಲ್ಲ ಹಾಕಿದ್ರೆ ಸೂಪರ್.